ತಮಿಳುನಾಡಿನಲ್ಲಿ ನಿನ್ನೆಯಿಂದ ದಳಪತಿ ಯುಗ ಶುರುವಾಗಿದೆ. ಇಂದು ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದ ವಿಜಯ್ ಅದ್ಧೂರಿಯಾಗಿಯೇ ಪ್ರಮಾಣ ವಚನ ಸ್ವೀಕರಿಸಿದರು. ಅಲ್ಲದೆ ಟಿವಿಕೆ ಸೇರಿ ಬೇರೆ ಬೇರೆ ಪಕ್ಷದ ಶಾಸಕರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಇನ್ನು ವಿಪಕ್ಷ ನಾಯಕರಾಗಿ ಉದಯನಿಧಿ ಸ್ಟಾಲಿನ್ ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಇಂಟ್ರೆಸ್ಟಿಂಗ್ ಏನು ಅಂದ್ರೆ ವಿಜಯ್ ಇಂದು ಸ್ಟಾಲಿನ್ ಮನೆಗೆ ಭೇಟಿ ಕೊಟ್ಟು ಚರ್ಚಿಸಿದರು. ತಮಿಳುನಾಡಿನಲ್ಲಿ ನಿನ್ನೆಯಿಂದ ವಿಜಯ್ ಎರಾ ಶುರುವಾಗಿದೆ. ನಿನ್ನೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ ಅಬ್ಬರಿಸಿದ್ದ ವಿಜಯ್ ಮೊದಲಿಗೆ ಫ್ರೀ ಕರೆಂಟ್ಗೆ ಸೈನ್ ಮಾಡಿದ್ರು. ಅದಾದ ಬಳಿಕ ಸಿಎಂ ಕಚೇರಿಗೆ ಹೋಗಿ ಆರ್ಟ್ ಸೀಟ್ ಮೇಲೆ ಆಸೀನರಾಗಿದ್ರು. 4 ದಿನಗಳ ಕಾಲ ರಾಜ್ಯಪಾಲರ ಭೇಟಿಗೆ ತಿರುಗಾಡಿ ನಿನ್ನೆ ನಿಟ್ಟುಸಿರು ಬಿಟ್ಟಿದ್ರು. ಇಂದು ಅಧಿಕೃತವಾಗಿ ವಿಧಾನಸಭೆಗೆ ಆಗಮಿಸಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅಲ್ಲದೆ ಇತರೆ ಶಾಸಕರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದು, ಈ ನಡುವೆ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ವಿಪಕ್ಷ ನಾಯಕನ ಸ್ಥಾನದಲ್ಲಿದ್ದು, ಇನ್ನು ಮುಂದೆ ತಮಿಳುನಾಡಿನಲ್ಲಿ ವಿಜಯ್ ವರ್ಸಸ್ ಉದಯನಿಧಿ ಫೈಟ್ ಜೋರಾಗಲಿದೆ ಅಂತ ಹೇಳಲಾಗ್ತಿದೆ. ದ ಲವ್ ಈಸ್ ಆಲ್ವೇಸ್ ಲೌಡರ್. ವಿಜಯ್ ಸಿಎಂ ಆಗ್ತಿದ್ದಂತೆ ತ್ರಿಷಾ ಲವ್ಲಿ ಪೋಸ್ಟ್. ಇನ್ನೊಂದು ಕುತೂಹಲ ಅಂದ್ರೆ ನಿನ್ನೆ ವಿಜಯ್ ಪ್ರಮಾಣ ವಚನದ ವೇಳೆ ನಟಿ ತ್ರಿಷಾ ಫುಲ್ ಮಿಂಚಿದ್ರು. ಈಗ ಗೆಳೆಯ ಸಿಎಂ ಆದ ಬಳಿಕ ತ್ರಿಷಾ ಇನ್ಸ್ಟಾ ಪೋಸ್ಟ್ ಹಾಕಿದ್ದಾರೆ. ದ ಲವ್ ಈಸ್ ಆಲ್ವೇಸ್ ಲೌಡರ್ ಅಂದ್ರೆ ಪ್ರೀತಿ ಯಾವಾಗಲೂ ಜೋರಾಗಿ ಇರುತ್ತೆ ಅಂತ ಹಾಕಿದ್ದಲ್ಲದೆ ನನ್ನ ನೆಚ್ಚಿನ ಜನರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಸದ್ಯ ಈ ಪೋಸ್ಟ್ ಭಾರಿ ಕುತೂಹಲವನ್ನ ಮೂಡಿಸಿದೆ. ನಿನ್ನೆ ಸಾಲದ ಆರೋಪ, ಇಂದು ಮನೆಯಲ್ಲಿ ಸನ್ಮಾನ. ಸ್ಟಾಲಿನ್ನಿಂದ ರಾಜಕೀಯ ಸಲಹೆ ಪಡೆದ ಪಳನಿಸ್ವಾಮಿ ನೇತೃತ್ವದ ಎಐಎಡಿಎಂಕೆ ಪಕ್ಷ ಇಬ್ಬಾಗವಾಗುತ್ತದೆ.